ಈಗ ಅವಳು ನರ್ಕ ಅನುಭವಿಸ್ತಾ ಇದ್ದಾಳೆ. ಅಮ್ಮ ಒಂದು ದಿನ ಖುಷಿಯಾಗಿದ್ದು ಹೋಗೋಣ ಅಂತ ಇಲ್ಲಿಗೆ ಬಂದರೆ ಇದು ಸರಿನಾ? ನೀವೇ ಹೇಳಿ ಅಕ್ಕ. ನೀನು ಹೇಳ್ತಾ ಇರೋದು ನಿಜನಾ ವಿಮಲಾ? ಸಂಜೀವನ್ ನೋಡಿದ್ರೆ ಹಾಗನ್ಸೋದಿಲ್ವಲ್ಲ? ಏನೋ ಗಂಡ ಹೆಂಡತಿ ಮಧ್ಯೆ ಮಾಮೂಲಿ ಮಾತುಕತೆ ನಡೆದಿರ್ಬೋದು, ನೀನು ಅದನ್ನು ತಪ್ಪಾಗಿ ತಿಳ್ಕೊಂಡಿರ್ಬೋದು. ನಾನೇನೇನೋ ಅನ್ಕೋತಾ ಇಲ್ಲ ಅಕ್ಕ. ಅವನು ಒಂದು ಮುಖ ಅಷ್ಟೇ ಎಲ್ರಿಗೂ ಗೊತ್ತಿರೋದು, ಆದರೆ ಅವನು ಇನ್ನೊಂದು ಮುಖ ಬೇರೆನೇ ಇದೆ. ಅದು ನೋಡೋರ ದೃಷ್ಟಿ ಮೇಲೂ ನಿಂತಿರುತ್ತೆ ಅಲ್ವಾ? ಈಗ ನಿನ್ನ ಸೊಸೆ ಲಕ್ಕಿನ ನೋಡಿದ್ರೆ ನಿನಗಿಷ್ಟ ಆಗೋದಿಲ್ಲ, ಆದರೆ ನಮ್ಮೆಲ್ರಿಗೂ ಅವಳು ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ನೀನು ಅವಳ ನೋಡೋ ದೃಷ್ಟಿನೇ ಬೇರೆ ಇರಬಹುದು, ಅದಕ್ಕೆ ನಿಂದೇ ಆದ ಕಾರಣಗಳು ಇರಬಹುದು. ನಾನು ಹೇಳೋದಿಷ್ಟೇ, ನಮ್ಮ ಮನೆಗೆ ಸೊಸೆಯಾಗಿ ಬಂದವಳನ್ನ ನಾವು ಮಗಳ ಥರ ನೋಡ್ಕೋಬೇಕು. ನಮ್ಮನೆ ಮಗಳು ಬೇರೆಯವ್ರ ಮನೆ ಸೊಸೆಯಾಗಿ ಹೋದಾಗ ಅವರು ಅವಳನ್ನ ಮಗಳ ಥರನೇ ನೋಡ್ಕೋತಾರೆ ತಾನೆ. ನಮ್ಮನೆ ಸೊಸೆಗೆ ನಾನು ಯಾರ್ದೋ ಬೇರೆಯವ್ರ ಮನೇಲಿದ್ದೀನಿ ಅನ್ನೋ ಭಾವನೆ ಬರಬಾರ್ದು ಅಷ್ಟೇ. ನಾನು ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಅಕ್ಕ, ನೀವು ಹೇಳ್ತಾ ಇರೋದು ನಿಜಾನೇ, ಆದರೆ ನಿಮಗೆ ಅವಳ ಬಗ್ಗೆ ಅವಳ ಅಣ್ಣನ ಬಗ್ಗೆ ಏನೂ ಸರಿಯಾಗಿ ಗೊತ್ತಿಲ್ಲ. ನಿಮಗಿರೋ ಒಳ್ಳೆ ಮನಸ್ಸಿಗೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸ್ತಿದ್ದಾರೆ, ಆದರೆ ನಮ್ಮನೆ ಕಾಲಿಟ್ಟಿರೋಳು ಅವಳ ಬಗ್ಗೆ ಮಾತಾಡ್ತಿದ್ರೆ ಕೋಪನೇ ಬರ್ತಿದೆ ನನಗೆ. ಬಿಡಿ ಹೋಗಲಿ.